ನೇಮಕಾತಿ ಅಧಿಕಾರಿ ರೂಲ್ 12A ಪ್ರಕಾರ ವಿಶೇಷ ಕಾರಣಗಳಿದ್ರೆ 15 ದಿನದ ವಿಸ್ತರಣೆಗೆ ಅವಕಾಶವನ್ನ ಮಾಡಿದ್ದಾರೆ. ಅವರು ಒಂದು ವಿಶೇಷ ಅನುಮತಿಯನ್ನ ಲಿಖಿತವಾಗಿ ಕೊಡಬಹುದು. ಆ ರೀತಿ ಲಿಖಿತ ಅನುಮತಿಯ ಆಧಾರದ ಮೇಲೆ 15 ದಿನದ ಕಾಲಮಿತಿಯ ನಂತರ ಹುದ್ದೆಗೆ ಆತ ಒಂದು ಕರ್ತವ್ಯಕ್ಕೆ ಹಾಜರಾದರೆ ಅಲ್ಲಿ ಕಂಡೀಷನ್ ಏನು, ಅವನು ಆ ಆಯ್ಕೆ ಪಟ್ಟಿಯಲ್ಲಿ ಎಲ್ಲರಿಗಿಂತ ಕಿರಿಯ ಜ್ಯೇಷ್ಠತೆಯನ್ನು ಒಪ್ಕೊಳ್ಬೇಕು. ಒಪ್ಕೊಳ್ಳೋದೇನು, ಅದು ರೂಲೇ ಹೇಳ್ಬಿಡುತ್ತೆ. 50 ಜನದ ಲಿಸ್ಟಲ್ಲಿ 49 ಜನ 15 ದಿವಸಗಳಿಗೆ ರಿಪೋರ್ಟ್ ಮಾಡಿ, ದೋ ಹೀ ಈಸ್ ಎ ಸೀನಿಯರ್ ಆರ್ ಮೆರಿಟೋರಿಯಸ್ ಸೀರಿಯಲ್ ನಂಬರ್ 2, 3 ಇದ್ರೂ ಕೂಡ ಅವನು ಕಾಲಮಿತಿಯನ್ನು 15 ದಿವಸದೊಳಗೆ ಉಪಯೋಗಿಸ್ಕೊಳ್ಳಿಲ್ಲ. ವಿಶೇಷವಾದ ರಿಯಾಯಿತಿ ಆದೇಶದ ಮೇಲೆ 15 ದಿನದ ನಂತರ ಬಂದು ರಿಪೋರ್ಟ್ ಮಾಡಿದ್ದಾನೆ. ಸೊ ಹಿ ವಿಲ್ ಅಕ್ಸೆಪ್ಟ್ ದಿ ಸೀನಿಯಾರಿಟಿ ಇನ್ ದಿ ಸೀನಿಯಾರಿಟಿ ಸೀರಿಯಲ್ ನಂಬರ್ 50. ಇದು ವಾಟ್ ಈಸ್ ದಿ ರೂಲ್ ಸೇಸ್. ಈ ಎಲ್ಲ ಪ್ರಕ್ರಿಯೆ ಯಾವಾಗ? ಕಾಯಂ ಹುದ್ದೆಗೆ ನೇಮಕಾತಿ ಆದಾಗ. ಮೊದಲೇ ತಿಳ್ಕೊಂಬಿಡಿ, ಈ ನೇಮಕಾತಿ ನಿಯಮಗಳೇ ಆಗಲಿ ಅಥವಾ ಜ್ಯೇಷ್ಠತೆಯನ್ನೇ ಪರಿಗಣಿಸೋದಾಗ್ಲಿ, ನೇಮಕಾತಿ ನಿಯಮಗಳ ಪ್ರಕಾರ ಸೇವೆಗೆ ನೇಮಕಾತಿ ಹೊಂದಿ ಆತ ಸೇವೆಯಲ್ಲಿ ಸಕ್ರಮಗೊಳಿಸಿದ ನಂತರ, ಸಕ್ರಮ ಅನ್ನೋದಕ್ಕೆ ಮುಂದೆ ಬರ್ತೀನಿ ನಾನು. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಹಿಂದೆ ಇದ್ದಂತಹ ಸ್ಥಳೀಯ ಅಭ್ಯರ್ಥಿಗಳ ನೇಮಕ, ಗುತ್ತಿಗೆ ಆಧಾರದ ಮೇಲೆ ನೇಮಕ, ಈ ಒಂದು ನೇಮಕಾತಿಗಳು ಅದು ಬರೀ ಆ ಹುದ್ದೆಗೆ ಆ ಒಂದು ತಾತ್ಕಾಲಿಕ ನೇಮಕಾತಿ ಇರುತ್ತೆ ಹೊರತು ಕೆಲಸ ಮಾಡ್ತಾರೆ, ಸಂಬಳ ಕೊಡ್ತಾರೆ, ಹೋಗ್ತಾರೆ ಅಷ್ಟೇ. ದೇ ಡೋ ನಾಟ್ ಹ್ಯಾವ್ ಎನಿ ಸರ್ವಿಸ್ ಬೆನಿಫಿಟ್ಸ್ ಅಂಡ್ ಆಸ್ ವೆಲ್ ಆಲ್ಸೋ ನೋ ಕ್ಲೈಮ್ ಓವರ್ ಸೀನಿಯಾರಿಟಿ. ಸೊ ಈ ನೇಮಕಾತಿ ನಿಯಮಗಳು ಅವ್ರಿಗೆ ಅನ್ವಯನೇ ಆಗೋದಿಲ್ಲ. ಬಟ್ ಒಂದು ವೇಳೆ ಅವರು ಲೋಕಲ್ ಕ್ಯಾಂಡಿಡೇಟ್ ಆಗೋ ಕಾಂಟ್ರಾಕ್ಟ್ ಬೇಸಿಸ್ ಮೇಲೋ ಕೆಲಸ ಮಾಡ್ತಿದ್ದು, ಅದರ ಆಧಾರದ ಮೇಲೆ ಸರ್ಕಾರದ ವಿಶೇಷ ನಿಯಮಗಳ ಅನುಸಾರ ಅವರನ್ನ ಕ್ರಮಬದ್ಧಗೊಳಿಸಿದರೆ, ರೆಗ್ಯುಲರೈಸ್ ಮಾಡಿದ್ರೆ, ಆ ಹುದ್ದೆಗೆ ಕಾಯಂಗೊಳಿಸಿದರೆ, ಕಾಯಂಗೊಳಿಸಿ ಆದೇಶ ಹೊರಡಿಸಿದ ನಂತರ ಅಥವಾ ಆ ದಿನಾಂಕದಿಂದ ಅವರಿಗೆ ಜ್ಯೇಷ್ಠತೆಗೆ ಅವಕಾಶ ಇದೆ. ಆ ದಿನಾಂಕದಿಂದ ಅವರು ಜ್ಯೇಷ್ಠತೆಯನ್ನು ಪಡೆಯಬಹುದು. ಸೊ ಅದನ್ನು ಪ್ರಾರಂಭದಲ್ಲೇ ಹೇಳ್ಬಿಡ್ತೀನಿ. ಸೊ ಇದು ನೇರ ನೇಮಕಾತಿ ಮೂಲಕ ಆದ ಆಯ್ಕೆಗೆ ಅವರ ಜ್ಯೇಷ್ಠತೆ ಹೇಗೆ ನಿಗದಿ ಮಾಡ್ತಾರೆ ಅಂತ. ಅಡಿಷನಲ್ ಲಿಸ್ಟ್ ಅಂದ್ರೆ, ಈಗ ನಾವು ಮತ್ತೆ ವಾಪಸ್ ಬರ್ತೀನಿ, ಕ್ಲಾಸಿಫಿಕೇಶನ್ ಆಫ್ ವೇಕೆನ್ಸಿ, ಕೋಟಾ ರೂಲ್, CNR ರೂಲ್ಸ್ ಅಲ್ಲಿ ಹೇಳಿದೀವಿ. ಪ್ರತಿ ಹುದ್ದೆಗೂ ಕೂಡ 50%, 50% ಅಥವಾ 60%, 40% ಆಯಾ ಒಂದು ವೃಂದದ ಅನುವಾರ ಅವರು ಮಾಡ್ಕೊಂಡಿರ್ತಾರೆ. ಒಂದು ಹುದ್ದೆಗೆ ಬೇರೆ ಬೇರೆ ಕೇಡರ್ಗಳಿಂದ ನೇಮಕಾತಿ ಮಾಡಿದ್ರೆ, ಈಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದ್ರೆ SDA ಇಂದ ಮಾಡ್ತಾರೆ, ಟೈಪಿಸ್ಟ್ ಕೇಡರಿಂದ ಮಾಡ್ತಾರೆ, ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಮಾಡ್ತಾರೆ, ಇನ್ನು ಕೆಲವು ಗ್ರಾಮಾಂತರ ಗ್ರಾಮೀಣಾಭಿವೃದ್ಧಿ ಬಿಲ್ ಕಲೆಕ್ಟರ್ಸ್ ಇಂದ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕೇಡರ್ಗಳಿಂದ ಮಾಡಿದ್ರೆ ಅವ್ರಿಗೂ ಕೋಟಾ ರೂಲಲ್ಲಿ ಅಂದ್ರೆ ರೇಷಿಯೋನ ಡಿವೈಡ್ ಮಾಡಿರ್ತಾರೆ. ಸೊ 30%, 30%, 40%, ಹೀಗೆ ಆ ಸಂದರ್ಭಗಳಲ್ಲಿ ಈ ಕೋಟಾ ರೂಲ್ ಬದಲಾವಣೆ ಆಗುತ್ತೆ. ಬಟ್ ಏನೇ ಬದಲಾವಣೆ ಆಗುತ್ತೋ ಬಿಡುತ್ತೋ, CNR ರೂಲ್ಸ್ ಅಲ್ಲಿ ಏನು ಹೇಳಿರುತ್ತೋ ಅದೇ, ಆ ಹುದ್ದೆಯ ಪ್ರಕಾರ ವರ್ಗೀಕರಣ ಮಾಡಿರ್ತಾರೆ. ನೇರ ನೇಮಕಾತಿ ಅಂದಮೇಲೆ ಆ ನೇರ ನೇಮಕಾತಿಗೆ ಎಷ್ಟು ಹುದ್ದೆ ಆಗಿದೆ, ಆ ಹುದ್ದೆಗೆ ಆಯ್ಕೆಯಾದವ್ರನ್ನ ಕೊಟ್ಟಿರ್ತಾರೆ. ಇನ್ನು ಕೆಲವೊಮ್ಮೆ ಸಂದರ್ಭಗಳಲ್ಲಿ ನೇರ ನೇಮಕಾತಿಗೆ ಮೀಸಲಾದ ಹುದ್ದೆಗಳಿಗಿಂತ ಹೆಚ್ಚಿನ ಹುದ್ದೆಯನ್ನ ಅಂದ್ರೆ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಬಂದಿರಬಹುದು. ಪ್ರಾರಂಭದಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಕೋಟಾ ರೂಲ್ ಪ್ರಕಾರ ಅಷ್ಟು ಹುದ್ದೆಗೆ ನೇಮಕಾತಿ ಆದೇಶವನ್ನು ಕೊಡ್ತಾರೆ. ದಿ ಅದರ್ಸ್ ವಿಲ್ ಬಿ ಇನ್ ದಿ ಅಡಿಷನಲ್ ಲಿಸ್ಟೋ ವೇಟಿಂಗ್ ಲಿಸ್ಟೋ ಏನೋ ಇರ್ತಾರೆ. ಹುದ್ದೆಗಳು ಖಾಲಿ ಆದಂಗೆ ಆ ಒಂದು ಬ್ಲಾಕ್ ಅವಧಿಯಲ್ಲಿ ಅವ್ರಿಗೆ ದೇ ವಿಲ್ ಬಿ ಇಶ್ಯೂಡ್ ಅಪಾಯಿಂಟ್ಮೆಂಟ್ ಆರ್ಡರ್. ಒಂದು ವ್ಯತ್ಯಾಸ, ಒಂದು ಕ್ಲಾರಿಫಿಕೇಶನ್ ತಮ್ಮ ಕೇಳ್ತೀನಿ ಸರ್. ಸ್ವಲ್ಪ ನಾನು ಡಿಫರೆನ್ಸ್ ಆಗ್ತಿದೆ ಅನಿಸ್ತದೆ. ಅಡಿಷನಲ್ ಲಿಸ್ಟ್ ನಾನು ಕೇಳ್ತಾ ಇರೋದು ಇವಾಗ DR ಬರ್ತದೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ. ಅವಾಗ ಒಂದು 100 ಪೋಸ್ಟ್ ಕರೆದಿರ್ತಾರೆ, ಅನ್ರಿಪೋರ್ಟೆಡ್ ವೇಕೆನ್ಸಿ ಹೇಳ್ತಾ ಇರೋದು ನಾನು. ಅದರ ಬಗ್ಗೆ ನನಗೆ ಸ್ವಲ್ಪ ಸ್ಪಷ್ಟತೆ ಕೊಡಿ ಸರ್. ಅನ್ರಿಪೋರ್ಟೆಡ್ ವೇಕೆನ್ಸಿ ಆದಾಗ ಅಡಿಷನಲ್ ಲಿಸ್ಟ್ ಆಪರೇಟ್ ಮಾಡ್ತಾರೆ, ಅವ್ರನ್ನ ಕೂರಿಸ್ಬೇಕು ನಾವು. ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟತೆ ಕೊಡಿ ಸರ್. ಆಫ್ ಕೋರ್ಸ್ ಎಸ್
ಅಂಡ್ ಇಟ್ ಆಲ್ಸೋ ರಿಫ್ಲೆಕ್ಟ್ ದಿ ಆರ್ಡರ್ಸ್ ಆಫ್ ಬಾದಾಮಿ ಕೇಸಲ್ಲಿ ಅದು ರಿಜೆಕ್ಟ್ ಆಗುತ್ತೆ. ಅದೊಂದು ಸ್ವಲ್ಪ ವ್ಯತ್ಯಾಸ. ನನ್ನ ಹೆಸರು ದೇವರಾಜ್, ರಿಟೈರ್ಡ್ ಡೆಪ್ಯೂಟಿ ಸೆಕ್ರೆಟರಿ DPR ಸರ್ವಿಸ್ ರೂಲ್ಸ್. ಸೊ ಈಗ ಸಾರ್ ಒಂದು ಪ್ರಶ್ನೆ ಕೇಳಿದ್ರು, ಅಡಿಷನಲ್ ಲಿಸ್ಟ್ ಆಪರೇಟ್ ಮಾಡೋದ್ರ ಬಗ್ಗೆ ಹೇಗೆ ಅಂದ್ರೆ, ಅಡಿಷನಲ್ ಲಿಸ್ಟ್ ಅಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆದ್ರೆ ಅವ್ರಿಗೆ ಸೀನಿಯಾರಿಟಿ ಕೊಡ್ತಕ್ಕಂತಹದ್ದು ಹೇಗೆ ಅನ್ನೋದು ಪ್ರಶ್ನೆ. ಸೊ ಈಗ ಸೆಲೆಕ್ಷನ್ ಮಾಡಬೇಕಾದ್ರೆ ಸರ್ ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ದಿ ಅದರ್ ಒನ್ ಈಸ್ ಪ್ರಮೋಷನ್ ಅಂತ. ಈ ಎರಡನ್ನೂ ಕೂಡ ನಾವು ಬೇಸಿಕ್ ಮೆಥಡ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಬೇಸಿಕ್ ಮೆಥಡ್ಸ್ ಆಫ್ ರಿಕ್ರೂಟ್ಮೆಂಟ್ ಅಲ್ಲಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ಬೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂಡ್ ವೈವಾ, ದಿ ಅದರ್ ಒನ್ ಈಸ್ ಪ್ಯೂರ್ಲಿ ಬೈ ಸೆಲೆಕ್ಷನ್, ದಟ್ ಈಸ್ ಆನ್ ದಿ ಬೇಸಿಸ್ ಆಫ್ ದಿ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ಇನ್ ದಿ qualifying examination or the marks awarded by the committee in the interview to the candidate's consent. Of course, following the policy of reservation prevailing at the time of making selection, the select list will be prepared by the selection authority. And selection list will be prepared by the selection authority purely on the basis of the marks secured by them, purely on the basis of merits, irrespective of the category. Category are earmarked only to select the number of candidates required at the time of making selection. But reservation or the points earmarked in the roster is not the seniority points. So candidates will be arranged in the order of merit only. So idu ಒಂದು ಲಿಸ್ಟ್ ಮಾಡ್ತಾರೆ, ದಿಸ್ ಇಸ್ ಕಾಲ್ಡ್ ಮೇನ್ ಲಿಸ್ಟ್ ಅಂತ. ಪ್ರೊವಿಷನಲ್ ಲಿಸ್ಟ್ ಆಗುತ್ತೆ, ಅಬ್ಜೆಕ್ಷನ್ಸ್ ಕರೀತಾರೆ, ಅಬ್ಜೆಕ್ಷನ್ಸ್ ಬಂದದ್ದನ್ನ ಸ್ವೀಕರಿಸಿ ಅದನ್ನ ಪರಿಶೀಲನೆ ಮಾಡಿ ದೆನ್ ಆ ಫೈನಲ್ ಸೆಲೆಕ್ಟ್ ಲಿಸ್ಟ್ ನ ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಇಫ್ ದೇರ್ ಈಸ್ ಎ ಪ್ರಾವಿಷನ್ ಇನ್ ದಿ ರೆಸ್ಪೆಕ್ಟಿವ್ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಟು ಪ್ರಿಪೇರ್ ದಿ ಅಡಿಷನಲ್ ಲಿಸ್ಟ್, ಸಂಬಂಧಪಟ್ಟ ನೇಮಕಾತಿ ನಿಯಮಗಳಲ್ಲಿ ಒಂದು ಮುಖ್ಯ ಆಯ್ಕೆ ಪಟ್ಟಿಯ ಜೊತೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ಆಸ್ಪದ ಇದ್ದಲ್ಲಿ, ನೀಡ್ ನಾಟ್ ನೆಸೆಸರಿಲಿ ಆಲ್ವೇಸ್ ಬಿ, ಯಾವಾಗಲೂ ಮಾಡಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕ ಗೆಸ್ಟೆಡ್ ಪ್ರೊಬೇಷನರ್ಸ್ ಅಪಾಯಿಂಟ್ಮೆಂಟ್ ಬೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರೂಲ್ಸ್ 1997 KS ಎಕ್ಸಾಮಿನೇಷನ್, ದೇರ್ ಇಸ್ ನೋ ಪ್ರಾವಿಷನ್ ಟು ಪ್ರಿಪೇರ್ ಅಡಿಷನಲ್ ಲಿಸ್ಟ್. ಈಗ 2006 ಒಂದು ಇದ್ದದ್ದು 2021 ರೂಲ್ಸ್ ಮಾಡಿದ್ದಾರೆ. ಆ 21 ರೂಲ್ಸ್ ಅಲ್ಲಿ ದೇರ್ ಇಸ್ ಎ ಪ್ರಾವಿಷನ್ ಟು ಪ್ರಿಪೇರ್ ದಿ ಅಡಿಷನಲ್ ಲಿಸ್ಟ್. ಅಂದ್ರೆ ಒಂದು ಮುಖ್ಯ ಆಯ್ಕೆ ಪಟ್ಟಿಯ ಜೊತೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಕೂಡ ತಯಾರಿಸಲು ಆಸ್ಪದ ಕಲ್ಪಿಸಲಾಗಿರುತ್ತದೆ. ಅಂದ್ರೆ ಎಷ್ಟು ಮಾಡಬೇಕು ಅಂದ್ರೆ, ವಾಟ್ ಇಸ್ ದಿ ಕ್ವಾಂಟಮ್ ಆಫ್ ದಿ ಅಡಿಷನಲ್ ಲಿಸ್ಟ್, ವೆದರ್ ಇಟ್ ಶುಡ್ ಬಿ 100% ಆರ್ 50% ಆರ್ 25% ಆರ್ 10% ಆಫ್ ದಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ನೋಟಿಫೈಡ್. It all depends upon the clauses incorporated in the respective rules of recruitment. ನೇಮಕಾತಿ ನಿಯಮಗಳಲ್ಲಿ ಆ ಬಗ್ಗೆ ಆಸ್ಪದಗಳನ್ನ ಕಲ್ಪಿಸಿದ್ದಲ್ಲಿ ಒಂದು ಮುಖ್ಯ ಪಟ್ಟಿಯ ಜೊತೆಗೆ, ಅಂದ್ರೆ ಒಂದು ಮುಖ್ಯ ಆಯ್ಕೆಯ ಪಟ್ಟಿಯ ಜೊತೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಶೇಕಡ 10 ಇರಬಹುದು, 100 ವೇಕೆನ್ಸೀಸ್ ನಾವು ನೋಟಿಫೈ ಮಾಡಿದ್ರೆ 10% ಅಂತ ಹೇಳಿದ್ರೆ 10 ಕ್ಯಾಂಡಿಡೇಟ್ಸ್ ಇನ್ ದಿ ಅಡಿಷನಲ್ ಲಿಸ್ಟ್ ವಿಲ್ ಫೈಂಡ್ ಪ್ಲೇಸ್. ಅಥವಾ 25% ಅಂದ್ರೆ 100 ಕ್ಯಾಂಡಿಡೇಟ್ಸ್ ಅಥವಾ 100 ಪೋಸ್ಟ್ ಅನ್ನ ನೋಟಿಫೈ ಮಾಡಿದ್ರೆ 25 ಕ್ಯಾಂಡಿಡೇಟ್ಸ್ ಇನ್ ದಿ ಅಡಿಷನಲ್ ಲಿಸ್ಟ್. ಈ ಅಡಿಷನಲ್ ಲಿಸ್ಟ್ ಅನ್ನ ಇನ್ ಟೋಟೋ ಆಪರೇಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೆಲಿವರ್ಡ್ ಜಡ್ಮೆಂಟ್ ಟೈಮ್ ಅಂಡ್ ಅಗೈನ್. ಅಡಿಷನಲ್ ಲಿಸ್ಟ್ ಕ್ಯಾನ್ ಬಿ ಆಪರೇಟೆಡ್ ಓನ್ಲಿ ಟು ದಿ ಎಕ್ಸ್ಟೆಂಟ್ ವೇರ್ ದಿ ಕ್ಯಾಂಡಿಡೇಟ್ಸ್ ಇನ್ ದಿ ಮೇನ್ ಲಿಸ್ಟ್ ಫೇಲ್ ಟು ರಿಪೋರ್ಟ್ ಫಾರ್ ಡ್ಯೂಟಿ ಅಂತ. ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ನೇಮಕಾತಿ ಆದೇಶವನ್ನು ಹೊರಡಿಸಿದ ನಂತರ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಲ್ಲಿ ಅಷ್ಟರ ಮಟ್ಟಿಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳನ್ನು, ಅದೇ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳನ್ನು, ಬೇರೆಯವರನ್ನಲ್ಲ, ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿರುವ ಅದೇ ಮೀಸಲಾತಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಲು ಆಸ್ಪದ ಇರುತ್ತದೆ. ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಯು ಕೆನಾಟ್ ಆಪರೇಟ್ ದಿ ಅಡಿಷನಲ್ ಲಿಸ್ಟ್ ಇನ್ ಇಟ್ಸ್ ಎಂಟೈರಿಟಿ. ಇಡೀ ಲಿಸ್ಟ್ ಅನ್ನು ಆಪರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ಓನ್ಲಿ ಟು ಫಿಲ್ ದ ಗ್ಯಾಪ್. ಯಾರು ಬರಲಿಲ್ಲೋ ಅವರನ್ನ ಆಪರೇಟ್ ಮಾಡಲಿಕ್ಕೆ ಮಾತ್ರ ಅಡಿಷನಲ್ ಲಿಸ್ಟ್ ಇರೋದು. ನೀವು ಅಡಿಷನಲ್ ಲಿಸ್ಟ್ ಆಪರೇಟ್ ಮಾಡ್ತಕ್ಕಂಥದ್ದು ಇಟ್ ಈಸ್ ಪ್ಯೂರ್ಲಿ ಎ ಕಂಟಿಂಜೆಂಟ್ ಮ್ಯಾಟರ್. ಇಟ್ ಈಸ್ ಪ್ಯೂರ್ಲಿ ಎ ಕಂಟಿಂಜೆನ್ಸಿ. ಇಟ್ ಮೇ ಹ್ಯಾಪನ್ ಆರ್ ಇಟ್ ಮೇ ನಾಟ್ ಹ್ಯಾಪನ್. 100ಕ್ಕೆ 100 ಜನ ಮುಖ್ಯ ಪಟ್ಟಿಯಲ್ಲಿರೋರು ಆಯ್ಕೆ ಆದರೆ ಅಡಿಷನಲ್ ಲಿಸ್ಟ್ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಜಾರಿಗೊಳಿಸುವ ಪ್ರಶ್ನೆ ಉದ್ಭವವಾಗುವುದಿಲ್ಲ. 100 ಜನದಲ್ಲಿ 10 ಜನ ಬರಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಆಪರೇಟ್ ದಿ ಅಡಿಷನಲ್ ಲಿಸ್ಟ್ ಅಂಡ್ ಸೆಲೆಕ್ಟ್ 10 ಕ್ಯಾಂಡಿಡೇಟ್ಸ್ ಇನ್ ದಿ ಅಡಿಷನಲ್ ಲಿಸ್ಟ್ ರೆಸ್ಪೆಕ್ಟಿವ್ ಟು ದಿ ರಿಸರ್ವೇಷನ್ ಕ್ಯಾಟಗರಿ ಫ್ರಮ್ ವಿಚ್ ದಿ ಕ್ಯಾಂಡಿಡೇಟ್ಸ್ ಇನ್ ದಿ ಮೇನ್ ಲಿಸ್ಟ್ ಫೇಲ್ ಟು ರಿಪೋರ್ಟ್ ಫಾರ್ ಡ್ಯೂಟಿ.
ಸೊ ಅವರನ್ನ ನೀವು ಆಯ್ಕೆ ಮಾಡಿ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಜಾರಿಗೊಳಿಸಬಹುದು. ಈ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಜಾರಿಗೊಳಿಸೋದು ಒಂದು ಮುಖ್ಯ ಪಟ್ಟಿಯನ್ನು ಜಾರಿಗೊಳಿಸಿದ ನಂತರ. ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಜಾರಿಗೊಳಿಸೋದ್ರಿಂದ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ನೇಮಕಾತಿ ಹೊಂದಿದವರು ಆ ನೇಮಕಾತಿ ಹೊಂದಿದ ದಿನಾಂಕದಿಂದ ಜ್ಯೇಷ್ಠತೆಗೆ ಅರ್ಹರಾಗುತ್ತಾರೆ. ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿ ನೇಮಕಾತಿ ಹೊಂದಿದವರು ಜ್ಯೇಷ್ಠತೆಯಲ್ಲಿ ಹಿರಿಯರಾಗುತ್ತಾರೆ. ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ನಂತರದಲ್ಲಿ ನೇಮಕಾತಿ ಹೊಂದುವುದರಿಂದ ಅವರು ಜ್ಯೇಷ್ಠತೆಯಲ್ಲಿ ಕಿರಿಯರಾಗುತ್ತಾರೆ. ದಿಸ್ ಪ್ರಿನ್ಸಿಪಲ್ ಹ್ಯಾಸ್ ಟು ಬಿ ಬೋರ್ನ್ ಇನ್ ಮೈಂಡ್ ವೇರ್ ದೇರ್ ಆರ್ ಟೂ ಲಿಸ್ಟ್, that is main list and additional list in respect of any recruitment. That is the seniority to be determined where there are two lists in the process of selection in respect of any cadre or post in the state civil services. Time limits, additional list. C&R ರೂಲ್ಸ್ ಅಲ್ಲ ಅಥವಾ ಅವರ ರೆಸ್ಪೆಕ್ಟಿವ್ ರೂಲ್ಸ್ ಅಲ್ಲೇ ಹೇಳಿರ್ತಾರೆ. ಮೇನ್ ಲಿಸ್ಟ್ ಮತ್ತು ಅಡಿಷನಲ್ ಲಿಸ್ಟ್ ಅನ್ನ ಜಾರಿಗೊಳಿಸೋದಕ್ಕೆ ಕೆಲವು ಕಡೆಗೆ 6 ತಿಂಗಳ ಅವಧಿಯನ್ನ ನಿಗದಿಪಡಿಸಿರ್ತಾರೆ, ಅಥವಾ 1 ವರ್ಷಗಳ ಕಾಲಾವಧಿಯನ್ನು ಕೊಟ್ಟಿರ್ತಾರೆ, 2 ವರ್ಷದ ಕಾಲಾವಧಿಯನ್ನು ಕೊಟ್ಟಿರ್ತಾರೆ. 11/8/2003 ಒಂದು ಆದೇಶದಲ್ಲಿ ಹೇಳಿದ್ದಾರೆ, ಎಲ್ಲಿ ವಿಶೇಷ ನೇಮಕಾತಿ ನಿಯಮಗಳಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಜಾರಿಗೊಳಿಸಲು ಕಾಲಮಿತಿಯನ್ನು ನಿಗದಿಪಡಿಸಿರುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ಮುಖ್ಯ ಪಟ್ಟಿಯನ್ನು ಜಾರಿಗೊಳಿಸಿದ 6 ತಿಂಗಳೊಳಗೆ ಹೆಚ್ಚುವರಿ ಪಟ್ಟಿಯನ್ನು ಜಾರಿಗೊಳಿಸತಕ್ಕದ್ದು. ಮಾಡಲಿಲ್ಲ ಅಂದ್ರೆ ಲ್ಯಾಪ್ಸ್ ಆಗುತ್ತೆ. ಇಲ್ಲಾಂದ್ರೆ ಯು ಕೆನಾಟ್ ಕೀಪ್ ಆನ್ ಆಪರೇಟಿಂಗ್ ದಿ ಲಿಸ್ಟ್. ಒಂದಾದ್ಮೇಲೆ ಪ್ಲೀಸ್ ಕೊಡ್ತಾರೆ. ಎನಿ ಪಾಯಿಂಟ್ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡೋದಕ್ಕೆ ಸರ್ಟನ್ ಪ್ರೋಸೆಸ್ ಇರುತ್ತಲ್ಲ ಸರ್, ಮಾಸ್ ಕಾರ್ಡ್ ವೆರಿಫಿಕೇಶನ್ ಇರ್ಬೋದು, ಸಿಗ್ನೇಚರ್ ಇರ್ಬೋದು. ಆದರೆ ಇವಾಗ ಮೇನ್ ಲಿಸ್ಟ್ ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟು ರ್ಯಾಂಕಿಂಗ್ ಮೇಲ್ ಇರುತ್ತೆ, ಬಟ್ ಸಿಂಧುತ್ವ ಪ್ರೋಸೆಸ್ ಬೇರೆಯವರೆಲ್ಲ ರಿಪೋರ್ಟ್ ಆಗುತ್ತೆ. ಏನೋ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಇಂದ ಅವ್ರು ಸಿಂಧುತ್ವ ಬೇಗ ಬಂದಿರಲ್ಲ. ಇವಾಗ 6 months ಆಫ್ಟರ್ ಇಲ್ಲ 1 year ಆದ್ಮೇಲೆ ಸಿಂಧುತ್ವ ಬರುತ್ತೆ. ಅವಾಗ ನಾವು ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತೀವಿ. ಅವ್ರನ್ನ ಸೀನಿಯಾರಿಟಿನಲ್ಲಿ ಡೇಟ್ ಆಫ್ ರಿಪೋರ್ಟ್ ಅವಾಗ ಇನ್ನೂ ಜಾಸ್ತಿ ಇರುತ್ತೆ, ಒಂದು 6 months ಗ್ಯಾಪ್ ಇರುತ್ತೆ ಫಸ್ಟ್ ರಿಪೋರ್ಟ್ ಆಗೋವರೆಗೂ ಇರ್ಬೋದು. ಅವಾಗ ಇವ್ರನ್ನ ಸೀನಿಯಾರಿಟಿನಲ್ಲಿ ಎಲ್ಲಿ ಕೂರಿಸ್ಬೇಕಾಗುತ್ತೆ? ಈಗ ನಿಮ್ಮ ಪ್ರಶ್ನೆ, ಈಗ ಸಿಂಧುತ್ವ ಪರಿಶೀಲನೆ ಅಥವಾ ದಾಖಲೆಗಳ ಪರಿಶೀಲನೆಯಲ್ಲಿ ವಿಳಂಬವಾದಾಗ ಆಯ್ಕೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಅಭ್ಯರ್ಥಿಯು ನಂತರದಲ್ಲಿ 6 ತಿಂಗಳಲ್ಲಿ ವರ್ಷದೊಳಗೆ ಏನಾದರೂ ನೇಮಕಾತಿ ಹೊಂದಿದ್ರೆ ಅವನ ಜ್ಯೇಷ್ಠತೆಯನ್ನು ಏನ್ ಮಾಡಬೇಕು? ನೀವು ಖಂಡವಾಗಿ ಸೆಲೆಕ್ಟ್ ಲಿಸ್ಟ್ ಅನ್ನ ಆಪರೇಟ್ ಮಾಡಿ ಅಂತ ಎಲ್ಲಿ ಹೇಳಿದೆ? ಅದನ್ನ ಯಾರು ಮಾಡ್ತಾ ಇದ್ದಾರೆ? ನೇಮಕಾತಿ ಪ್ರಾಧಿಕಾರಗಳು ಮಾಡ್ತಾ ಇದೆಯೇ ಹೊರತು ಸಾಮಾನ್ಯವಾಗಿ ಆಯ್ಕೆ ಪ್ರಾಧಿಕಾರದಿಂದ ನೇಮಕಾತಿ ಪ್ರಾಧಿಕಾರಕ್ಕೆ ಬಂದ ನಂತರದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ, ಜಾತಿ ಮತ್ತು ಸಿಂಧುತ್ವ ಪರಿಶೀಲನೆ, ಅವರ ಪೂರ್ವ ಚರಿತ್ರೆ ಮತ್ತು ನಡತೆ, ವೈದ್ಯಕೀಯ ಪರೀಕ್ಷೆ, ಈ ಎಲ್ಲಾ ತಪಾಸಣೆಗಳನ್ನು ನಡೆಸಿ ಎಲ್ಲಾ ಅಭ್ಯರ್ಥಿಗಳಿಗೆ ಏಕಕಾಲದಲ್ಲಿ ನೇಮಕಾತಿಯನ್ನ ಹೊರಡಿಸತಕ್ಕಂತಹದ್ದು ಕಾನೂನು. ಈಗ ಆಡಳಿತಾತ್ಮಕ ಕಾರಣಗಳಿಂದ, ಅನಿವಾರ್ಯ ಕಾರಣಗಳಿಂದ ನಮ್ಮಲ್ಲಿ ಒಂದೇ ಸೆಲೆಕ್ಟ್ ಲಿಸ್ಟ್. ನಿನ್ನೆ ಯಾರೋ ಕೇಳಿದ್ರು, ನಮ್ಮಲ್ಲಿ 1,000 ಜನ ಬಂದಿದ್ದಾರೆ ಸರ್, ಏನ್ ಮಾಡೋದು? 100 ಜನಕ್ಕೂ ಒಂದೊಂದು ಆರ್ಡರ್ ಕೊಡ್ತಾ ಇದ್ದೀವಿ. ಸೊ ನೀವು ಔದಾರ್ಯ ತೋರಿಸೋದಾದ್ರೆ ತೋರಿಸಿ. 100 ಜನಕ್ಕೂ ಆರ್ಡರ್ ಕೊಡೋದು, ಆರ್ಡರಲ್ಲಿ ಹೇಳ್ತಾರಂತೆ ನಂತರದಲ್ಲಿ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳಿಗೆ ಆಯ್ಕೆ ಅಥವಾ ಆಯ್ಕೆ ಪಟ್ಟಿಯಲ್ಲಿರುವ ಕ್ರಮಾಂಕದಲ್ಲಿಯೇ ಜ್ಯೇಷ್ಠತೆಯನ್ನು ನಿಗದಿಗೊಳಿಸಲಾಗುವುದು ಎಂಬ ಷರತ್ತನ್ನು ಸಹ ವಿಧಿಸುತ್ತೇವೆ. ಅಂದ್ರೆ ಎಷ್ಟು ಕಾಲಮಿತಿ ಏನು? ಅಂದ್ರೆ ಈಗ ಆಯ್ಕೆ ಪಟ್ಟಿ ಬಂದಿದೆ, ನಿಮ್ಮ ರೂಲ್ಸ್ ಅಲ್ಲಿ 1 ವರ್ಷ ಕಾಲಮಿತಿ ನಿಗದಿಪಡಿಸಿರ್ತೀರಾ, ಸಿಂಧುತ್ವ ಪ್ರಮಾಣ 1 ವರ್ಷ ಆದ್ರೂ ಬರೋದಿಲ್ಲ. ಕೆನ್ ಯು ಆಪರೇಟ್ ದಿ ಸೆಲೆಕ್ಟ್ ಲಿಸ್ಟ್ ಈವನ್ ಆಫ್ಟರ್ ಕಂಪ್ಲೀಷನ್ ಆಫ್ 1 year ಫ್ರಮ್ ದಿ ಡೇಟ್ ಆಫ್ ಪಬ್ಲಿಕೇಶನ್ ಆಫ್ ದಿ ಸೆಲೆಕ್ಟ್ ಲಿಸ್ಟ್ ಫಾರ್ ದ ರೀಸನ್ ದಟ್ ದಿ ಕ್ಯಾಸ್ಟ್ ಅಂಡ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಇನ್ ರೆಸ್ಪೆಕ್ಟ್ ಆಫ್ ದಟ್ ಕ್ಯಾಂಡಿಡೇಟ್ ಇಸ್ ನಾಟ್ ಎಟ್ ರಿಸೀವ್ಡ್? ಅಲ್ಲಿ ಆಗ್ತಾ ಇಲ್ಲ.
ಇದನ್ನೇ ಹೇಳೋದು. ಈಗ 3 ತಿಂಗಳ ಒಳಗೆ ಎಲ್ಲಾ ಪ್ರಮಾಣ ಪತ್ರಗಳು ಸಿಗೋದಾದ್ರೆ ಖಂಡವಾಗಿ ಆಯ್ಕೆ ಪಟ್ಟಿಯನ್ನ ಯಾಕೆ ಜಾರಿಗೊಳಿಸಬೇಕು? ಅಟ್ ಎ ಟೈಮ್ ಯಾಕೆ ಆರ್ಡರ್ ಆಫ್ ಅಪಾಯಿಂಟ್ಮೆಂಟ್ ಅನ್ನ ಇಶ್ಯೂ ಮಾಡಬಾರ್ದು? ಕ್ಯಾಸ್ಟ್ ಅಂಡ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋದ್ರಲ್ಲಿ ನಮ್ಮಲ್ಲಿನ ಒಂದು ಪ್ರಾಧಿಕಾರ ಕೊಡ್ಬೇಕಲ್ವಾ? ಈಗ ನಿಮ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಓನ್ಲಿ ಆನ್ ದಿ ಬೇಸಿಸ್ ಆಫ್ ದಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಕನ್ಸರ್ನ್ jurisdictional ತಹಸೀಲ್ದಾರ್. Whether that certificate is valid or not, that has to be certified by the next higher authority. That is validity certificate. ನೀವು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸರಿ. ಹೌ ಲಾಂಗ್ ಕ್ಯಾನ್ ಯು ವೇಟ್ ಫಾರ್ ಎ ಕ್ಯಾಂಡಿಡೇಟ್? ನೆಕ್ಸ್ಟ್ ಕ್ವಶನ್. ಆಯ್ತು, ಬರೋದೇ ಇಲ್ಲ, ಏನ್ ಮಾಡ್ತೀರಾ? ಕ್ಯಾನ್ ಯು ಇಗ್ನೋರ್ ಇಟ್? ಸರಿ, ನಮ್ಮ ನಿಯಮಗಳಲ್ಲಿ ಈಗ 1 ವರ್ಷ ಡೇಟ್ ಫಿಕ್ಸ್ ಮಾಡಿರ್ತೀವಿ. ಆಯ್ಕೆ ಪಟ್ಟಿಯನ್ನು ಜಾರಿಗೊಳಿಸಲು ಗರಿಷ್ಠ 1 ವರ್ಷ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ. ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ 5 ವರ್ಷ ಆದರೂ ಬರೋದಿಲ್ಲ. ಕ್ಯಾನ್ ವಿ ಕೀಪ್ ಆನ್ ವೇಟಿಂಗ್ ಫಾರ್ ದಿ ಕ್ಯಾಸ್ಟ್ ಅಂಡ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಅಂಡ್ ಇಶ್ಯೂ ದಿ ಆರ್ಡರ್ ಆಫ್ ಅಪಾಯಿಂಟ್ಮೆಂಟ್ ದಿ ಕ್ಯಾಂಡಿಡೇಟ್ ಆಫ್ಟರ್ ಲ್ಯಾಪ್ಸ್ ಆಫ್ 10 years? ಇನ್ ಬಿಟ್ವೀನ್ ನಿಮ್ಮಲ್ಲಿ ರಿಕ್ರೂಟ್ಮೆಂಟ್ ಆದ್ರೆ ಏನ್ ಮಾಡ್ತೀರಾ? ಇನ್ ಬಿಟ್ವೀನ್ ಪ್ರಮೋಷನ್ ಆದ್ರೆ ಏನ್ ಮಾಡ್ತೀರಾ? ಅಲ್ಲ, ಮ್ಯಾಗ್ನಾನಿಮಿಟಿ ಉಂಟು, ಬಟ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತೀರಾ? ನೀವು ಖಂಡವಾಗಿ ಆಪರೇಟ್ ಮಾಡಿದ್ರೆ, ಅಂದ್ರೆ ಪೀಸ್ ಮೀಲಲ್ಲಿ ಆರ್ಡರ್ ಆಫ್ ಅಪಾಯಿಂಟ್ಮೆಂಟ್ ಅನ್ನ ಹೊರಡಿಸಿದ್ರೆ ಈ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಇದು ಉದ್ದೇಶ. ಇದನ್ನ ತಪ್ಪಿಸೋದಕ್ಕೆ ಏನ್ ಮಾಡೋದು ಸಾಧ್ಯವೋ ಮಾಡಿ. ಈಗ ಉದ್ದೇಶ ಏನು ಅಂತ ಹೇಳಿದ್ರೆ, ನ್ಯಾಯಾಲಯದಲ್ಲಿ ಜ್ಯೇಷ್ಠತೆಗೆ ಸಂಬಂಧಿಸಿದಂತೆ ಪ್ರಕರಣಗಳು ಹೆಚ್ಚಾಗುತ್ತಿವೆ, ಅದನ್ನು ಕಡಿಮೆಗೊಳಿಸಬೇಕು. ನೀವು ಆಯ್ಕೆ ಪಟ್ಟಿ ಇದೆ, 100 ಜನದ್ದು ಇದೆ. ನೀವು ಆ 100 ಜನದ ಆ ಲಿಸ್ಟ್ ಅನ್ನ ಯು ಕೆನಾಟ್ ಆಪರೇಟ್ ದಿ ಸೆಲೆಕ್ಟ್ ಲಿಸ್ಟ್ ಆಸ್ ಎ ಪರ್ಮನೆಂಟ್ ರಿಸರ್ವಾಯರ್ ಫಾರ್ ಫ್ಯೂಚರ್ ಅಪಾಯಿಂಟ್ಮೆಂಟ್ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ರಿಸರ್ವಾಯರ್ ನಲ್ಲಿ ನೀರು ಇಟ್ಕೊಂಡು ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡ್ತಾರಲ್ಲ, ಪ್ರತಿ ವಾರಕ್ಕೂ 15 ದಿವಸಕ್ಕೂ. ಯು ಕೆನಾಟ್ ಕೀಪ್ ಆನ್ ಆಪರೇಟಿಂಗ್ ದಿ ಸೆಲೆಕ್ಟ್ ಲಿಸ್ಟ್ 1 month 25 candidates, another 1 month another 25 candidates. You operate all the selected candidates. ಈ ಸಮಸ್ಯೆಗೆ ನನ್ನ ಹತ್ರ ಉತ್ತರ ಇಲ್ಲ. ಶಾರ್ಟ್ ಬ್ರೇಕ್ ಇರ್ತದೆ, 5 ನಿಮಿಷ ಕಾಫಿ ಬ್ರೇಕ್ ಇರ್ತದೆ, 5 ನಿಮಿಷ. ಲೇಟ್ ಮಾಡಬಾರ್ದು. ಆಮೇಲೆ ಇನ್ನೊಂದಿದೆ, ಇದೇ ಒಂದೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಈಗ ಅಡಿಷನಲ್ ಲಿಸ್ಟ್ ಅಲ್ಲಿ ಇದ್ದವರು ಮೆರಿಟೋರಿಯಸ್ ಇರಬಹುದು ಮೇನ್ ಲಿಸ್ಟ್ಗಿಂತ, ಅದು ಕೆಲವರು ಕೇಳ್ತಾರೆ, ಕ್ಲೇಮ್ ಮಾಡ್ತಾರಲ್ಲ ಸರ್. ಈಗ ಕೆಲವುದ್ರಲ್ಲಿ ಎಲ್ಲೂ ಇಲ್ಲ. ನೆನ್ನೆ ಯಾರು ಹೀಗೆ ಬಂದ ಅವ್ರು ಹೇಳಿದ್ರು, ಕೋರ್ಟ್ ಅವರು ಹೇಳಿದ್ರಂತೆ, ದಿ ಸೀನಿಯಾರಿಟಿ ಲಿಸ್ಟ್ ಶೆಲ್ ಬಿ ಪ್ರಿಪೇರ್ಡ್ ಇನ್ ದಿ ಆರ್ಡರ್ ಇನ್ ವಿಚ್ ದೇರ್ ನೇಮ್ಸ್ ಆರ್ ಅರೇಂಜ್ಡ್ ಬೈ ದಿ ಸೆಲೆಕ್ಷನ್ ಅಥಾರಿಟಿ ಅಂತ. ಸೊ ಅವರು ಅಪಾಯಿಂಟಿಂಗ್ ಅಥಾರಿಟಿ ತರಿಸೋದು ಅಂದ್ರೆ ನಮ್ಮಲ್ಲಿ ಯಾರೋ ಮಾಡಿರೋದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಆ ಸೆಲೆಕ್ಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲಾರ್ದು ಸೀನಿಯಾರಿಟಿ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಮೆನಿ ಆಫ್ ದಿ ಕ್ಯಾಂಡಿಡೇಟ್ಸ್ ಹೂ ಆರ್ ಸೆಲೆಕ್ಟೆಡ್ ಹೂ ಆರ್ ನಾಟ್ ಅಪಾಯಿಂಟೆಡ್ ಅಟ್ ಆಲ್. ಅಲ್ಲ, ನಾಟ್ ಅಟ್ ಆಲ್ ಅಪಾಯಿಂಟೆಡ್, ಬಟ್ ದೇ ಆರ್ ಇನ್ಕ್ಲೂಡೆಡ್ ಇನ್ ದಿ ಸೀನಿಯಾರಿಟಿ ಲಿಸ್ಟ್. ಯಾಕೆಂದ್ರೆ ಕೋರ್ಟ್ ಅವರು ಹೇಳಿದ್ರು ಸೆಲೆಕ್ಟ್ ಲಿಸ್ಟ್. ಈಗ ಸೀನಿಯಾರಿಟಿ ಲಿಸ್ಟ್ ಅಲ್ಲಿ ಅವನು ಕೇಡರ್ಗೆ ಬರದೇ ಇದ್ರೆ ಹೌ ಕ್ಯಾನ್ ವಿ ಇನ್ಕ್ಲೂಡ್ ಇಸ್ ನೇಮ್ ಇನ್ ದಿ ಸೀನಿಯಾರಿಟಿ ಲಿಸ್ಟ್? ಇದು ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅಂತ ಹೇಳದ್ದಷ್ಟೇ. ನಮ್ಮಲ್ಲಿ ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಪೀರಿಯಾಡಿಕಲ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತಾನು ಹೇಳ್ತಾರೆ. ಅಟ್ ಲೀಸ್ಟ್ ಒನ್ಸ್ ಇನ್ 2 years 3 years. ನೀವು ವ್ಯಾಲಿಡಿಟಿ ಸರ್ಟಿಫಿಕೇಟ್ ತಗೊಳಕ್ಕೆ 3 ವರ್ಷ ಆದ್ರೆ ಹೌ ಕ್ಯಾನ್ ವಿ ಕಂಡಕ್ಟ್ ಪೀರಿಯಾಡಿಕಲ್ ರಿಕ್ರೂಟ್ಮೆಂಟ್ ಇನ್ ದಿ ಸ್ಟೇಟ್ ಸಿವಿಲ್ ಸರ್ವಿಸಸ್? ಸರ್ಕಾರ ಅಂದ್ರೆ ಯಾರು? It is the appointing authority.